ಇವತ್ತು ಅಮಾವಾಸ್ಯೆ ದಿನ. ನನ್ನ ತಂದೆ ತಾಯಿಗಳನ್ನ ಮನೆ ದೇವರಿಗೆ ಅಭಿಷೇಕವನ್ನ ಮಾಡಿಸ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಾಗಿ ನಾನು ಹೆಂದಿರ್ವಿ ನಾಟಕಕ್ಕೆ ತಲೆಯ ಬರಹವನ್ನ ಕೊಟ್ಟು ಸುಖಾಂತ್ಯವಾದ್ರೂ ಸರಿ ದುಃಖಾಂತ್ಯವಾದ್ರು ಸರಿ ಅಂತ್ಯವನ್ನ ಹಾಡ್ಲೇಬೇಕು. ಇದೇನು ಸಮಯ ಇಷ್ಟಾದ್ರೂ ನೀಲಕಂಠ ಇನ್ನೂ ಬರಲಿಲ್ಲ. ಹೇಗಾದ್ರೂ ಮಾಡಿ ಇವತ್ತೊಂದು ಕೊನೆ ನಿರ್ಧಾರವನ್ನು ಕೈಗೊಳ್ಳಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲಕಂಠ, ವೆಲ್ಕಮ್. ಸಮಯ ಬಹಳವಾಗಿದ್ದರಿಂದ ನೀವು ಬರ್ತಿರಲಿವಂತ ನನ್ನ ಹೃದಯ ಒಂದೇ ಸಮನೆ ಹೊಡ್ಕೊಳ್ತಾ ಇದೆ. ಹೌದು, ಹೊರಗಡೆ ಅಷ್ಟೊಂದು ಲಾಡ್ಜ್ ಪಾರ್ಕು ರೆಸ್ಟೋರೆಂಟ್ಗಳಿರಬೇಕಾದ್ರೆ ನನ್ನನ್ನು ಈ ಮನೆಗೆ ಯಾಕೆ ಕರೆಸಿದೆ? ಮಿಸ್ಟರ್ ನೀಲಕಂಠ, ಹೆಣ್ಣು ಎಷ್ಟೇ ಸೌರ್ಯವಂತಳಾದ್ರೂ ಕೂಡ ಈ ಸಮಾಜಕ್ಕೆ ಅವಳು ಹೆದರ್ತಾಳೆ ಅನ್ನೋದನ್ನ ಮಾತ್ರ ಮಾಡಿಬೇಡ. ಈ ಸಮುದಾಯದ ಬುಡಕಟ್ಟಿಗೆ ಅವಳು ತಲೆ ಬಾಗ್ಲೇಬೇಕಾದ ಅದು ಈ ಭವ್ಯ ಪರಂಪರೆಯೂ ಹೌದು. ಮೇಲಾಗಿ ನನ್ನ ಶ್ರೀಮಂತ ಮನೆತನದ ಹೆಣ್ಣು. ಎಲ್ಲರ ಕಣ್ಗಳು ನನ್ನ ಮೇಲೇನೆ ಇರ್ತವೆ. ನನ್ನ ತಂದೆ ನನ್ನ ಸುತ್ತಲೂ ಸೃಷ್ಟಿಸಿರುವ ಅಕ್ಷಕಿರಣಗಳು ಯಾವಾಗಲೂ ನನ್ನ ಸುತ್ತಾನೇ ಸುತ್ತಾ ಇರ್ತವೆ. ಹೀಗಾಗಿ ನಾವಿಬ್ರು ಅಲ್ಲಿ ಇಲ್ಲಿ ಸೇರೋದು ಅಷ್ಟೊಂದು ಸಮಂಜಸವಲ್ಲ ಅಂತ ಯಾರು ಇಲ್ದಿರ ಮನೆಗೆ ನಿಮ್ಮನ್ನ ಆಹ್ವಾನಿಸಿದೆ. ಮತ್ತೆ ತಡ ಶುರು ಆಗ್ಲಿ ನಮ್ ಸರಸ. ಯಾಕೆ ಇಷ್ಟೊಂದು ಆತರ ಪಡ್ತಾ ಇದ್ರಾ? ಮೊದಲನೇ ಬಾರಿ ಅರಮನೆಗೆ ಆಗಮಿಸಿದ್ದೀರಿ. ಮನೆಗೆ ಬಂದಿರುವ ಅತಿಥಿಗಳನ್ನ ಹಾಗೆ ಬರಮಾಡಿಕೊಳ್ಳೋದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಾನು ನಿಮ್ಗೋಸ್ಕರ ಒಂದು ಸವಿ ನೆನಪಿನ ಕಾಣಿಕೆ ತೆಗೆದುಕೊಂಡ್ ಬಾ. ಏನಿದೆ ಅದರಲ್ಲಿ? ಮಿಸ್ಟರ್ ನೀಲಕಂಠ, ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿಬೇಕಾದ್ರೆ ನೀ ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಬಿಚ್ಚಿ ನೋಡಬಹುದಾ? ಬಿಚ್ಚಿ ನೋಡಬಹುದು, ಆದ್ರೆ ಆಯ್ಕೆ ಮಾತ್ರ ಒಂದೇ ಆಗಿರುತ್ತೆ. ಪ್ರೀತಿಸಿದ ಪ್ರಿಯಕರನ್ ಜೊತೆ ಓಡಿ ಹೋಗೋದಕ್ಕೆ ತಂದೆ ತಾಯಿ ಗಳಿಸಿಟ್ಟ ಆಸ್ತಿ ಪತ್ರನೆಲ್ಲ ತೆಗೆದುಕೊಂಡು ಬಂದಿದೆಯಲ್ಲ. ಯಾಕೆ ಈ ರಾಖಿ? ಆವಾಜ್ ಮತ್ ಕರೋ ಗುರುಜಿ. ನೀನ್ ಸೃಷ್ಟಿಸಿರುವ ಈ ಚಕ್ರ ವಿವಾದ 2 ಬತ್ತಳಿಕೆಗಳನ್ನ ನಿನ್ ಕೈಗೆ ಕೊಟ್ಟಾಗಿದೆ. ಆದ್ರೆ ನೀನೇನಾದ್ರೂ ಮೊದಲೇ ಇದನ್ನ ತೆಗೆದುಕೊಂಡ್ರೆ ನಮ್ಮ ಸರ್ವ ಸಂಪತ್ತು ನಿನ್ ಕೈ ಸೇರುತ್ತೆ. ನೀನ್ ಕುಳಿತುಕೊಂಡ್ರು ಕರಗದಿರುವಷ್ಟು ಆಸ್ತಿ ನಿನ್ನ ಸ್ವತ್ತಾಗತ್ತೆ. ಇನ್ನು ಎರಡನೇದು, ಆಸ್ತಿ ಐಶ್ವರ್ಯಕ್ಕಿಂತ ಮಿಗಿಲಾದದು ಅಣ್ಣ ತಂಗಿಯರ ರಕ್ತ ಸಂಬೋಧನೆ ಹೋಲುತ್ತಿರುವ ರಾಖಿ. ಅದನ್ನೇನಾದ್ರೂ ನೀನ್ ತೆಗೆದುಕೊಂಡಿದ್ದೆ ಆದ್ರೆ ನಾನು ಈ ಭೂಮಿ ಮೇಲೆ ಬದುಕಿರುವವರೆಗೂ ನಿನಗೆ ಅಣ್ಣನ ಸ್ಥಾನ ಸಿಗುತ್ತೆ. ನೀವು ಎರಡರಲ್ಲೂ ಆಯ್ಕೆ ನಿನ್ನದು, ವರ ನಿನ್ನದು. ನಾನು ನಿನ್ನ ಮನೆಯ ಹಾಸಲು ತೊಳೆದು ಬಂದದ್ದು ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ನಿನ್ನ ಪ್ರೀತಿಯ ಅಣ್ಣನಾಗಲು ಅಲ್ಲ. ಬಹುದಿನದಿಂದ ನನ್ನ ಕನಸಾದ ನಿನ್ನ ದೇಹದ ಒಂದೊಂದು ಇಂಚಿಂಚಿಂಚಿಂಚಿಂಚು ಬಹು ಆಸೆಯ ನಿನ್ನ ದೇಹ ಸುಖವನ್ನ ಅನುಭವಿಸಬೇಕೆಂಬ ಬಯಕೆಯಿಂದ ಸುಮ್ಮನೆ ಬಂದು ನನ್ನವಳಾಗ್ಬೇಕಷ್ಟೇ. ಈ ಜನ್ಮದಲ್ಲಿ ಸಾಧ್ಯವಾಗದಿರೋ ಮಾತು. ದುಡ್ಡಿಗೋಸ್ಕರವಾಗಿ ಶ್ರೀಮಂತಗಳ ಹಿಂದೆ ಬಿದ್ದಿದೀಯಾ? ದುಡ್ಡು ಕೊಟ್ಟರೆ ನೀನು ಹೊರಟೋಗ್ಬೋದು ಅಂತ ನಾನು ಭಾವಿಸಿದ್ದೆ. ಆದ್ರೆ 2 ಬಹುಮಾನಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇದ್ರು ನಿನ್ನಂಥವನಿಗೆ 3ನೇ ಬಹುಮಾನ ಕೊಡೋದು ಉತ್ತಮ ಅಂತ ನನಗೂ ಅನ್ಸುತ್ತೆ. 3ನೇ ಬಹುಮಾನ ತೆಗೆದುಕೊಳ್ಳೋದಕ್ಕೆ ಸಿದ್ಧನಾಗು. Mobile data is turned off. ಸಾಯೋದಕ್ಕೆ ಸಿದ್ಧನಾಗು. ಡೋಂಟ್ ಶೂಟ್ ಮೀ. ಶೂಟ್ ಮಾಡ್ತೀಯಾ? ಕಮ್ ಆನ್, ಶೂಟ್ ಮೀ. ಶೂಟ್ ಮಾಡು. ಹತ್ರ ಬರಬೇಡ. ಏನಲ್ಲ ಮೆಟಕ್ಲಾಡಿ ತಲೆಯಿಂದ ತುರುಬ ಕಟ್ಟೆ ಮುಸುರಿ ತಿಕ್ಕುವ ನಿನಗ ಇಷ್ಟು ಪೊಗರೈತಂದ್ರ ಮುಖದ ಮೇಲೆ ಮೀಸೆ ಹೊತ್ತಿರೋ 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 ನಾನು ನಿನ್ನ ಬಿಟ್ಬಿಡ್ತೀನ ಬಾರಲ್ಲ.
ಇವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯ್ತು. ನಮ್ಗೆ ಸಮಾಧಾನನೂ ಆಯ್ತು. ನಮ್ ಜೊತೆ ಶ್ರಾವಣಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಹೌದಲ್ಲ? ಶ್ರಾವಣಿ? ಏನ್ ಮಾಡ್ತಿದ್ದಾಳೇನು? ಶ್ರಾವಣಿ ಲಾ ಕಟಕ ನೀನ ನೀನ್ ಯಾಕೋ ನನ್ನ ಮನೆಗೆ ಬಂದೆ? ಯಾವ ಕಾರಣಕ್ಕಾಗಿ ನನ್ನ ಮನೆ ಹೊಸಲು ತುಳ್ದೆ? ಬಗಳಲೇ ಬಗಳು. ಕೂಲ್ ಡೌನ್ ಮಿಸ್ಟರ್ ಜಮೀನ್ದಾರ್. ಒಳಗಡೆ ನಿನ್ನ ಮಗಳು ಶೋಭನಾ ನಡೀತಾ ಇದೆ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಶ್ರಾವಣಿಯ ಶೀಲ ಹರಣ ನೀಲಕಂಠ ನೀನ್ ಎಲ್ಲಿದ್ದೀಯಾ? ಯಾರಾದ್ರೂ ನಿಂತು ಮಾತನಾಡ್ತಿದ್ಯಾ ಅನ್ನುವ ಅರಿವು ನಿನಗೇನಾದ್ರೂ ಇದೆಯಾ? ಆರಾಮ್ ಕೋರ್ ನನ್ ಮಗನೇ. ಪಾರ್ವತಿ ನಿನ್ನ ಗಂಡ ಮೋಸ ಮಾಡಲಿಲ್ಲ, ಬದಲಾಗಿ ನಿನ್ನ ಗಂಡನಂತ ಶ್ರೀಮಂತ ನನ್ನ ತಾಯಿಗೆ ಮಾಡಿದ ಮೋಸಕ್ಕಾಗಿ ನಮಗೇನಾದ್ರೂ ಮಾಡು, ದಯವಿಟ್ಟು ನಮ್ಮ ಮಗಳ ಜೀವನ ಮಾತ್ರ ಹಾಳು ಮಾಡು. ನಿನಗೇನಾದ್ರೂ ಪರವಾಗಿಲ್ಲ, ನಿನ್ನ ಮಗಳಿಗೆ ಏನು ಆಗ್ಬಾರ್ದಲ್ಲ. ಪಾರ್ವತಿ ಆಗಲೇ ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ಯಾಕೆ ಕಳಿಸ್ಲಿಲ್ಲ ಗೊತ್ತಾ? ಈಗ ನಿನ್ನ ಮಗಳು ಬರ್ತಾಳೆ, ಅವಳ ಸ್ಥಿತಿಯನ್ನ ನೀನು ಕಂಡಲ್ಲ ನೋಡ್ಬೇಕು. ಅವತ್ತು ನನ್ನ ತಾಯಿಗಾದ ಅತ್ಯಾಚಾರವಾದಾಗ ನನ್ನ ತಾಯಿಗೆ ಎಂತ ಏನು ಸಂಕಟ ಆಯ್ತು ನಿನಗರ್ಥ ಆಗ್ಬೇಕು. ಇನ್ನು ನಿನ್ನ ಭೇಟಿ ಸ್ವರ್ಗದಲ್ಲಿ. ವಿಧಿಯಾಟ ತಿಳಿದಿಲ್ಲ ನಾಳೆಯ ನಾನೇ ಕಾರಣಗಳು ಅಪ್ಪ. ಇಲ್ಲಮ್ಮ, ನಾವೇನ್ ಪಡ್ಕೊಂಡು ಬಂದಿರ್ತೇವೋ ಅಷ್ಟೇ ನಾನು ಹೋಗ್ಬೇಕು ಮಗಳೇ. ನಾನು ಈ ಪ್ರಪಂಚ ಬಿಟ್ಟು ಹೋಗ್ತಾ ಇದ್ದೀನಿ. ಶ್ರಾವಣಿ, ನನ್ಗೊಂದು ಮಾತು ಕೊಡ್ತೀಯ ಕಂದ? ಮೊದಲು ನನ್ ಮಾತು ಕೊಡು ಕಂದ. ಶ್ರಾವಣಿ, ತೊಟ್ಟಿಲ ತೂಗುವ ಕೈ, ಹೆಣ್ಣು ರೊಟ್ಟಿ ಪಡೆಯುವ ಕೈ, ಹೆಣ್ಣು
ಇಂಥ ಕಟುಕರ ಕಾಮುಕತನಕ್ಕೆ ಬಲಿಯಾಗ್ತಾ ಇರೋದು ಒಂದು ಅಮಾಯಕ ಹೆಣ್ಣು. ಆದ್ರೆ ನೀನು ಅಮಾಯಕಳಾಗಬಾರ್ದು, ಚಂಡಿ ಚಾಮುಂಡಿ ಆಗ್ಬೇಕು, ಶಕ್ತಿ ದೇವತೆ ಆಗ್ಬೇಕು. ಇಂಥ ದುಷ್ಟರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು. ಆ ಶಿಕ್ಷೆ ಹೇಗಿರ್ಬೇಕು ಅಂದ್ರೆ ಮೃಗವಾಗಿರುವ ಅವನನ್ನ ಮನುಷ್ಯನನ್ನಾಗಿ ರೂಪಿಸ್ಬೇಕು. ಅದಕ್ಕೆ ಸರಿಯಾದ ದಾರಿ ಅಂದ್ರೆ ನೀನು ಅವನನ್ನೇ ಮದುವೆ ಆಗ್ಬೇಕು. ಹೌದು ಶ್ರಾವಣಿ, ನಿನ್ನ ಶೀಲವನ್ನ ಸೂರ್ಯ ಮಾಡಿದ, ಅವನ ಕಾಮುಕ್ತನವನ್ನ ಅಟ್ಟಹಾಸವನ್ನ ನಿನ್ನ ಶೀಲದಿಂದಲೇ ಮಟ್ಟ ಹಾಕ್ಬೇಕು. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಆ ದೃಶ್ಯವನ್ನ ಕಣ್ತುಂಬ ಕಾಣ್ಬೇಕು ಶ್ರಾವಣಿ, ಕಣ್ತುಂಬ ಕಾಣ್ಬೇಕು ಶ್ರಾವಣಿ. ಬದುಕನ್ನು ಬೆಳಗುವ ಪ್ರೀತಿ ನಂದಿರಲು, ಅರಿವನ್ನು ನೀಡುವ ಧರ್ಮ ತುಂಬಿರಲು,